ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬಿಂದಾಸ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಂಜೆ ಆದ ತಕ್ಷಣ ನಿಮ್ಗೆ ಏನಾದ್ರು ಬಿಸಿ ಬಿಸಿ ಏನಾದ್ರು ಚಟ್ಪಟ ಏನಾದ್ರು ತಿನ್ಬೇಕಂತ ಅನ್ಸುತ್ತೆ ಅಲ್ವಾ? ಸೊ ವರಿ ಮಾಡ್ಕೋಬೇಡಿ, ನಿಮ್ಗೆ ನಾನು ಕರ್ಕೊಂಡ್ ಬಂದಿದ್ದೀನಿ ಬಜೆಟ್ ಫ್ರೆಂಡ್ಲಿ ಚಾಟ್ ಅಂಗಡಿಗೆ. ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಬಜೆಟ್ ಫ್ರೆಂಡ್ಲಿ ಚಾಟ್ ಐಟಮ್ಸ್ ನ ಒಂದು ಸಣ್ಣ ಅಂಗಡಿ ಇದೆ. ಇದ್ರ ಲೊಕೇಶನ್ ಅನ್ನ, ಇದ್ರ ವಿಳಾಸವನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಅನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ಸ್ಟೇ ಟ್ಯೂನ್ಡ್. ಇಲ್ಲಿ ಚಾಟ್ ಟೆಸ್ಟ್ ಮಾಡಕ್ ಹೋಗೋಣ, ಓಕೆ? ವೀಕ್ಷಕರೇ, ಇವಾಗ ನಮ್ ಜೊತೆ ಮಾದೇಶ್ವರ ಚಾಟ್ಸ್ ಈ ಅಂಗಡಿಯ ಒಂದು ಸಣ್ಣ ಅಂಗಡಿಯ ಹೇಳ್ಬೋದು ನಾನು, ಯಾಕಂದ್ರೆ ಇದು ರೋಡ್ ಸೈಡ್ ಪಾಪ ಸ್ಟ್ರೀಟ್ ಫುಡ್ ಇದು, ಆಯ್ತಾ? ಒಂದು ತುಂಬಾ ಸಣ್ಣ ಒಂದು ಗಾಡಿಯಲ್ಲಿ ಇವರು ಚಾಟ್ ಶಾಪ್ ಅನ್ನ ಮಾಡಿದ್ದಾರೆ. ಸೊ ಇವರು ಓನರ್ ಆಗಿರುವ ಮಹೇಶ್ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಈ ಬಿಸ್ನೆಸ್? 1.5 ವರ್ಷ ಆಯ್ತು. 1.5 ವರ್ಷದಿಂದ ಮಾಡ್ತಿದ್ದೀರಾ ಸರ್? ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಜನರದು? ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ಓಕೆ, ದೇವರ ದಯೆಯಿಂದ ನಡೀತಾ ಇದೆ. ಓಕೆ ಸರ್. ಸೊ ಏನೆಲ್ಲ ಸಿಗ್ನೇಚರ್ ಡಿಶ್ ಅಂದ್ರೆ ತುಂಬಾ ಫೇಮಸ್ ಯಾವ್ದು ಇಲ್ಲಿ? ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, ಸಮೋಸಾ ಮಸಾಲೆ, ದಹಿ ಪುರಿ, ನಿಪ್ಪಿಟ್ಟು ಮಸಾಲೆ, ಸುಕ್ಕ ಪುರಿ. ಓಕೆ ಸರ್. ಆಮೇಲೆ ಪ್ರೈಸ್ ಎಲ್ಲ ರೀಸನೇಬಲ್ ಆಗಿದೆ. ಮುಂಚೆ ಯಾವ ವೃತ್ತಿಯಲ್ಲಿದ್ರಿ, ಮತ್ತೆ ಹೆಂಗೆ ನಿಮ್ಗೆ ಇದಾಯ್ತು, ಇನ್ಸ್ಪೈರ್ ಆಯ್ತು ಚಾಟ್ ಅಂಗಡಿ ನಾನು ಸ್ಟಾರ್ಟ್ ಮಾಡ್ಬೇಕು? ಮಾಡಿದೆ ಮೇಡಮ್, ಇಂಪ್ರೂವ್ ಆಯ್ತೈತೆ. ಬೇರೆಯವ್ರ ಹತ್ರ ಮಾಡ್ತಾ ಇದೆ ಕೆಲಸ, ಇವಾಗ ಓಪನ್ ಮಾಡೋದು ಇಂಪ್ರೂವ್ ಆಯ್ತೈತೆ. ಸೂಪರ್. ಸೊ ನೋಡಿದ್ರ ಸರ್, ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರು ಒಂದ್ ಟೈಮ್ ಅಲ್ಲಿ. ಇವಾಗ ಅವ್ರಿಗೆ ಏನ್ ಅನ್ನಿಸ್ತು ಅಂದ್ರೆ ಅವ್ರದ್ದು ಆದ ಒಂದು ಬಿಸ್ನೆಸ್ ಅನ್ನ ಮಾಡೋಣ ಅಂತ ಅನ್ನಿಸ್ತು. ಸೊ ಅವರೇ ಖುದ್ದಾಗಿ 1.5 ವರ್ಷ ಹಿಂದಗಡೆ ಇಂದ ಈ ಚಾಟ್ ಅಂಗಡಿಯನ್ನು ಮಾಡಿದ್ದಾರೆ. ಈ ಅಂಗಡಿ ಹೆಸರು ಮಾದೇಶ್ವರ ಚಾಟ್ ಅಂತ. ನಾನೊಂದು 20 ನಿಮಿಷ ಇಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೆ. ಎಷ್ಟು ಹೈಜೀನ್ ಅಂದ್ರೆ ತುಂಬಾ ಕ್ಲೀನ್ಲಿನೆಸ್. ನೀವು ಐಟಮ್ಸ್ ಏನಾದ್ರು ತಗೊಂಡ್ರೆ ಇಲ್ಲಿಂದ ಚಾಟ್ ಆಗ್ಲಿ, ಇಲ್ಲ ಪಾನಿಪುರಿ ಆಗ್ಲಿ, ಬೇಲ್ಪುರಿ ಆಗ್ಲಿ, ಯಾವ ಐಟಮ್ಸ್ ತಗೊಂಡ್ರೆ ತುಂಬಾ ನೀಟ್ನೆಸ್ ಆಗಿ ಮಾಡ್ತಾರೆ. ಸರ್, ನಿಮ್ದು ನಗುಮುಖಕ್ಕೆ ಏನು ರಹಸ್ಯ, ಏನು ಸೀಕ್ರೆಟ್ ಏನು? ಎಲ್ಲ ಕಸ್ಟಮರ್ ಸ್ವಭಾವ. ಓಕೆ, ಎಲ್ಲ ಅಂದ್ರೆ ಕಸ್ಟಮರ್ ಅಂದ್ರೆ ದೇವ್ರು. ವೆರಿ ಗುಡ್. ಅಂದ್ರೆ ನಮ್ಮ ಅಣ್ಣವರು ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ಅಭಿಮಾನಿಗಳು ದೇವ್ರು ಅಂತ. ಸೊ ಇವ್ರು ಹೇಳ್ತಿದ್ದಾರೆ ಕಸ್ಟಮರ್ ದೇವ್ರು ಅಂತ, ಅಲ್ವಾ ಸರ್? ಹ್ಞೂ ಮೇಡಮ್, ನಿಜ ಮೇಡಮ್. ಸೊ ವೀಕ್ಷಕರೇ, ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ, ಜಗದೀಶ್ ಅಂತ, ಮೂಲತಃ ಆಂಧ್ರದವರು ಇವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ಸರ್, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ, ರಿಯಲಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಆಂಧ್ರದಲ್ಲಿ ಎಲ್ಲಿರೋದು ನೀವು ಸರ್? ಆಂಧ್ರದಲ್ಲಿ ಬಂದು ನಮ್ದು ಚಿತ್ತೂರು.
ಚಿತ್ತೂರು. ಚಿತ್ತೂರಲ್ಲಿ ಓದಿದ್ದು. Okay. ಬೇಸಿಕ್ ಬಂದು ಅನಂತಪುರ. ಓಕೆ. ಸೊ ಇಷ್ಟು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ, ಏನು ರಹಸ್ಯ ಏನು? ಕನ್ನಡ ಭಾಷೆ ಮೇಲೆ ಸ್ವಲ್ಪ ಅಭಿಮಾನ. ನೋಡಿದ್ರ ವೀಕ್ಷಕರೇ, ಕನ್ನಡ ಭಾಷೆ ಮೇಲೆ ಅವರಿಗೆ ಅಭಿಮಾನ ಇದೆ. ನೋಡಿದ್ರ ಎಷ್ಟು ಹೆಮ್ಮೆ ಆಗತ್ತಲ್ವಾ ನಮ್ ಕನ್ನಡ ನಾವು ಮಾತಾಡಕ್ಕೆ. ಹಾಗೇನೆ ಅದು ಪರ ಊರಿಂದ ಬಂದವರು ನಮ್ಮ ಕನ್ನಡವನ್ನು ಹೊಗಳೋದು ಇನ್ನೂ ಖುಷಿ ಆಗತ್ತಲ್ವಾ. ಸೊ ಸರ್, ಹೇಗಿದೆ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ನಾವು ವಿದ್ಯಾಬೇಕಲ್ಲ ನಾವು ಜೆ ಪಿ ನಗರಿಂದ ಬಂದು ತಿಂದು ಹೋಗ್ತೀವಿ. ಹೌದಾ ಸರ್, ಏನ್ ತಗೊಂಡಿದ್ರಿ ಇವತ್ತು? ಮಸಾಲ ಪುರಿ ಇವತ್ತು. ಮಸಾಲ ಪುರಿ. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇವ್ರ ಹತ್ರ? ನಾವು ಫ್ರಮ್ ಪಾಸ್ಟ್ 6 months ಇಂದ ಬರ್ತಾ ಇದ್ದೀವಿ. ಪಾಸ್ಟ್ 6 months. ಸೊ 6 months ಇಂದ ಬರ್ತಾ ಇದ್ದಾರೆ. ಸೊ ಕನ್ನಡ ನೀವು ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೀರಾ. ಹೇಗೆ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ? ಮ್ಯಾನೇಜ್ ಏನಿಲ್ಲ, ಅದು ಕಲಿಬೇಕು. ಕನ್ನಡ ಇದು ಅನ್ನೋದು ನನಗೆ ತುಂಬಾ ಇತ್ತು. ಅದರಿಂದ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನ್ನ ತೆಲುಗು ಬಂದ್ರು ತೆಲುಗವ್ರು ಇದ್ರು ನಾನು ಮಾತಾಡಲ್ಲ, ಕನ್ನಡನೇ ಮಾತಾಡ್ತೀನಿ ನಾನು ಎಲ್ಲೋದ್ರು. ಓ ಸೂಪರ್. ಸೊ ನೈಸ್ ಸರ್. ಹೆಂಗೆ ಇರ್ಲಿ ನಿಮ್ಮ ಅಭಿಮಾನ ನಮ್ಮ ಕನ್ನಡಗೆ. ಕನ್ನಡ ಜನತೆ ನಿಮ್ಗೆ ಈ ಚಾನೆಲ್ ಮುಖಾಂತರ ನೋಡಿದವರೆಲ್ಲ ನಿಜವಾಗ್ಲೂ ಖುಷಿ ಪಡ್ತಾರೆ. ಯಾಕಂದ್ರೆ ಆಂಧ್ರದಿಂದ ಬಂದ್ಬಿಟ್ಟು ನೀವು ಕನ್ನಡ ಮಾತಾಡೋದಂದ್ರೆ ರಿಯಲಿ ಗ್ರೇಟ್. ಸೊ ನೀವು ಈ ತರನೇ ಕನ್ನಡದ ಮೇಲೆ ಅಭಿಮಾನ ನಿಮ್ಗೆ ಹಿಂಗೇನೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ಆಯ್ತಾ? ಥ್ಯಾಂಕ್ ಯು. ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರಿಂದಲೇ. ಬೆಂಗಳೂರಿಂದ. ಏನ್ ಹೆಸರು ನಿಮ್ದು? ಮನೋಜ್ ಅಂತ. ಮನೋಜ್. ಸೊ ಏನ್ ತಗೊಂಡಿದ್ರಿ ಸರ್ ಇವತ್ತು? ಮಸಾಲ ಪುರಿ. ಮಸಾಲ ಪುರಿ ಹೇಗಿದೆ ಸರ್? ಚೆನ್ನಾಗಿದೆ. ಯಾವಾಗಿಂದ ಬರ್ತಿದ್ದೀರಾ ಸರ್ ಇಲ್ಲಿ ನೀವು? 1 month ಇಂದ. 1 month. ಓಕೆ. ರೀಸನೇಬಲ್ ಆಗಿದೆ, ಹೈಜಿನಿಕ್ ಆಗಿದೆ. ವೆರಿ ಗುಡ್. ಓಕೆ ಸರ್. ನಮಸ್ತೆ, ನನ್ನ ಹೆಸರು ಝೀಶಾನ್. ದಿಶಾ ಸರ್, ಯಾವಾಗಿಂದ ಬರ್ತಿದ್ದೀರಾ ಇಲ್ಲಿ ಚಾಟ್ ತಿನ್ನಕ್ಕೆ? ಸುಮಾರು 2 ತಿಂಗಳಿಂದ. 2 ತಿಂಗಳಿಂದ. ಓಕೆ. ಹೇಗಿದೆ ಸರ್ ಇವ್ರ ಚಾಟ್? ಇಲ್ಲಿ ಚಾಟ್ ನಾನು ತಿಂತಿರೋದು ಬೇಲ್ಪುರಿ ಮತ್ತೆ ಮಸಾಲಾ ಪುರಿ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಾಟ್ ಅವ್ರು ಕೊಡೋದು. ಮತ್ತೆ ಬಿಸಿಯಾಗಿರುತ್ತೆ. ಎನಿ ಟೈಮ್ ಬಂದ್ರೆ ಬಿಸಿಯಾಗಿರುತ್ತೆ. ನಾವು ಹೆಂಗ್ ಹೇಳ್ತೀರೋ ಅವ್ರು ಹಂಗ್ ಮಾಡ್ಕೊಡ್ತಾರೆ. ಓಕೆ. ಅಂಡ್ ಟೇಸ್ಟ್ ಅಂದ್ರೂ ಸಕ್ಕತ್ತಾಗಿದೆ. ಅದಕ್ಕೆ ನಾವು ಡೈಲಿ 4 ಗಂಟೆ ಇಲ್ಲ ಅಂದ್ರೆ 7 ಗಂಟೆ ಒಳಗಡೆ ಬಂದ್ಬಿಟ್ಟು ಇಲ್ಲಿ ತಿನ್ಬಿಟ್ಟು ಹೋಗೋದು ಡೈಲಿ. ಸೊ ರೆಗ್ಯುಲರ್ ಕಸ್ಟಮರ್ ಇವ್ರದ್ದು ನೀವು? ಆಲ್ಮೋಸ್ಟ್. ಖುಷಿ ಆಯ್ತು. ಅಂದ್ರೆ ಆಲ್ಮೋಸ್ಟ್ 2 times ಅಂದ್ರೆ ಸಾರಿ ಮಂತ್ಲಿ 2 ತಿಂಗಳಿಂದ ನೀವು ಬರ್ತಾ ಇದ್ದೀರಾ ಇವ್ರ ಹತ್ರ? ಆಲ್ಟರ್ನೇಟ್ ಡೇಸ್ ಬರ್ತಾನೆ ಇದೀನಿ. ಸೊ ಆಕ್ಚುಲಿ ಬೇಸಿಕಲಿ ನೀವು ಇರೋದೆಲ್ಲಿ? ನಾನ್ ಬರ್ತಿರೋದು ಮಾನ್ಯತಾ ಟೆಕ್ ಪಾರ್ಕ್ ಇಂದ. ಸೊ ಮಾನ್ಯತಾ ನನ್ನ ಕೆಲಸ ಇದೆ ಫೋರಂ ಮಾಲ್ ಹತ್ರ ಇದೆ. ಫೋರಂ ಮಾಲ್ ಅಲ್ಲಿ ಕೆಲಸ ಮಾಡೋದು ನಾನು. ಪ್ಲಸ್ ಇಲ್ಲಿ ಡೈಲಿ ಆದ್ರೂ ನಾನು ಬರ್ತೀನಿ, ಏನಾದ್ರೂ ಬರ್ತೀನಿ. ಓಕೆ ಸರ್. ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ಏನಾದ್ರು ಸವಿಬೇಕಂದ್ರೆ ಮಾದೇಶ್ವರ ಚಾಟ್ಸ್ ಹತ್ರ ಬರ್ತೀರಾ? ಹೌದು, ಖಂಡಿತ ಇಲ್ಲೇ ಬರ್ತೀನಿ. ಓಕೆ ಸರ್. ಸೊ ನೋಡಿದ್ರೆ ವೀಕ್ಷಕರೇ, ಮಾದೇಶ್ವರ ಚಾಟ್ಸ್ ಗೆ ಎಷ್ಟು ಅಭಿಮಾನಿಗಳು ಇದಾರೆ ಅಂತ ನೀವು ನೋಡಿದ್ರ. ಸೊ ಕಸ್ಟಮರ್ಸ್ ತುಂಬಾ ದೂರದಿಂದ ಕೂಡ ಇಲ್ಲಿ ವಿಸಿಟ್ ಮಾಡಕ್ಕೆ ಬರ್ತಾರೆ. ಅಂತದ್ರಲ್ಲಿ ಜಿಶಾನ್ ಕೂಡ ಒಬ್ರು. ನಿಮ್ಗೆ ನಿಮ್ಮ ಅಂಗಡಿಗೆ, ಚಾಟ್ ಅಂಗಡಿಗೆ ಇನ್ನೂ ಒಳ್ಳೇದಾಗ್ಲಿ. ಸೊ ಹಾಗೇನೆ ನಿಮ್ಗೆ ಸಾಕಷ್ಟು ಕಸ್ಟಮರ್ಸ್ ಇನ್ನೂ ಬರ್ಲಿ ಅಂತ ನಾನು ನನ್ನ ಚಾನೆಲ್ ಇಂದ ಎಲ್ಲರಿಗೂ ಕೇಳ್ಕೊತೀನಿ. ದಯವಿಟ್ಟು ವೀಕ್ಷಕರೇ ಈ ವಿಡಿಯೋನ ತುಂಬಾ ಜಾಸ್ತಿಯಾಗಿ ಶೇರ್ ಮಾಡಿ. ನಾವು ಲೋಕಲ್ ವೆಂಡರ್ಸ್ ಅನ್ನ, ಸ್ಟ್ರೀಟ್ ಫುಡ್ ವೆಂಡರ್ಸ್ ಅನ್ನ ಸಪೋರ್ಟ್ ಮಾಡಬೇಕು. ಈ ತರಾನೇ ದಯವಿಟ್ಟು ಜಾಸ್ತಿಯಾಗಿ ಶೇರ್ ಮಾಡಿ ಈ ವಿಡಿಯೋನ ಅಂತ ನಾನು ನಿಮ್ಗೆ ಕೇಳ್ತೀನಿ. ಸರ್, ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಮ ಜೀವನಕ್ಕೆ. ನಿಮ್ಗೆ ಎಲ್ಲ ಕಸ್ಟಮರ್ಸ್ ಇನ್ನೂ ಬರ್ಲಿ. ಹಾಗೇನೆ ದೇವರು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ನಿಮ್ಗೆ ನನ್ನ ಚಾನೆಲ್ ಮುಖಾಂತರ ಹಾರೈಸ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ವೀಕ್ಷಕರೇ, ನನ್ನ ನಿಪ್ಪಟ್ಟು ಮಸಾಲ ರೆಡಿ ಆಗಿದೆ. ಇವಾಗ ನಾನು ನಿಪ್ಪಟ್ಟು ಮಸಾಲ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಿದ್ದೀನಿ ಹೇಗಿದೆ ಅಂತ. ಆಯ್ತಾ? ನೀವು ನೋಡ್ಬೋದು ಹೇಗೆ ಕಲರ್ ಆಗಿದೆ ನೋಡಿ. ಚೆನ್ನಾಗಿದೆಯಲ್ಲ ನೋಡಕ್ಕೆ? ಎಷ್ಟು ಕಲರ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ನೋಡ್ಬಿಟ್ಟು. ತಿನ್ಬಿಟ್ಟು ಎಷ್ಟು ಖುಷಿ ಆಗತ್ತೆ ನೋಡಿ ಗೊತ್ತಿಲ್ಲ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಫಸ್ಟ್ ಬೈಟ್ ಆಲ್ವೇಸ್ ನಮ್ಮ ವೀಕ್ಷಕರಿಗೆ ತಗೊಳ್ಳಿ. ಅಲ್ಟಿಮೇಟ್. ತುಂಬಾ ಚೆನ್ನಾಗಿದೆ. ಸ್ಪೈಸಿ, ಆಮೇಲೆ ಸ್ವೀಟು, ಹಾಗೇನೆ ನೀವು ನೋಡ್ಬೋದು ಎಲ್ಲ ಟೇಸ್ಟ್ ಅಂದ್ರೆ ಟೇಸ್ಟು. ಇಲ್ಲಿ ಇದು ನಿಪ್ಪಟ್ಟು ಮಸಾಲಾಗೆ ನಿಪ್ಪಟ್ಟು ಜಾಸ್ತಿಯಾಗಿ ಯೂಸ್ ಮಾಡಿದ್ದಾರೆ. ಹಾಗೇನೆ ಸೇವ್ ಹಾಕಿದ್ದಾರೆ. ಟೊಮೆಟೊ ಆಗ್ಲಿ, ಕ್ಯಾರೆಟ್ ಆಗ್ಲಿ, ಅದ್ರ ಜೊತೆ ಈರುಳ್ಳಿ ಆಗ್ಲಿ, ಆಮೇಲೆ ಸೇವ್, ಅದ್ರ ಜೊತೆ ಈ ಕಾಂಗ್ರೆಸ್ ಕಡಲೆ ಇದೆಯಲ್ಲ, ಇದರಿಂದ ನಿಮ್ಗೆ ಇನ್ನೂ ಟೇಸ್ಟ್ ಒಳ್ಳೇದ್ ಬರುತ್ತೆ. ಆಯ್ತಾ? ಕಾಂಗ್ರೆಸ್ ಕಡಲೆ, ಹಾಗೇನೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ದಾರೆ. ಆಮೇಲೆ ಒಂದು ಸಲಾಡ್ ಅಂದ್ರೆ ನಿಮ್ಗೆ ಒಂದು ಕೊಕ್ಕುಂಬರ್ ಕೂಡ ಇಲ್ಲಿ ಸಿಗತ್ತೆ.
ಬೊಂಬಾಟ್. ನಿಮ್ಗೆ ಚಾಟ್ ಏನಾದ್ರು ತಿನ್ಬೇಕಂತ ಅನ್ಸಿದ್ರೆ ನೀವು ಮಹದೇಶ್ವರ ಚಾಟ್ಗೆ ಬರ್ಲೇಬೇಕು ರೀ. ಫೋರಂ ಮಾಲ್ ಎದುರುಗಡೆ ಇರುವ ಮಹದೇಶ್ವರ ಚಾಟ್ ಅನ್ನು ಮಾತ್ರ ಬರಕ್ಕೆ ವಿಸಿಟ್ ಮಾಡಕ್ಕೆ ಮಿಸ್ ಮಾಡಬೇಡಿ. ನನ್ಗೆ ಈ ನಿಪ್ಪಟ್ಟು ಮಸಾಲ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಬೈಟ್ ಮಾಡ್ತಾ ಇದ್ದೀನಿ ನಾನು. ಮೈಂಡ್ ಬ್ಲೋಯಿಂಗ್, ತುಂಬಾ ಚೆನ್ನಾಗಿದೆ. ಒಂದು ತುಂಬಾ ಇಷ್ಟ ಆಯ್ತು ಚಾಟು. ನೋಡಿ, ವಿಶ್ ಮಾಡ್ತೀನಿ, ನೀವು ಫೋರಂ ಮಾಲ್ಗೆ ಏನಾದ್ರು ಬಂದ್ರೆ ದಯವಿಟ್ಟು ಮಹದೇಶ್ವರ ಚಾಟ್ಸ್ ಅವ್ರ ಹತ್ರ ಬನ್ನಿ. ಇವ್ರ ಚಾಟ್ ಐಟಮ್ಸ್ ಅಲ್ಲಿ ಫೇಮಸ್ ಆಗಿರುವ ನಿಪ್ಪಟ್ಟು ಮಸಾಲ ಆಗಿರ್ಬೋದು, ಹಾಗೇನೆ ಪಾನಿಪುರಿ ಆಗಿರ್ಬೋದು, ಬೇಲ್ಪುರಿ, ಮಸಾಲ್ ಪುರಿ, ಈ ಎಲ್ಲ ವೆರೈಟೀಸ್ ಆಫ್ ಚಾಟ್ಸ್ ಅನ್ನ ಒಂದೇ ಕಡೆಯಲ್ಲಿ ನೀವು ಸವಿಬಹುದು. ಸೊ ಅಡ್ರೆಸ್ ಅನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಈ ಪ್ಲೇಸಿಗೆ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಓಕೆನಾ?